ಅಪ್ಪಾಜಿ ಡಾಕ್ಟರ್ ಕರ್ಕೊಂಡ್ ಬಂದೆ. ಅಲ್ಲಲ್ಲಿ ಬಸವರಾಜ, ಎಷ್ಟು ಸಮಯ ತಗೊಂಡಿಯಲ್ಲೋ? ಬೇಗನೆ ಬಾ ಅಂತ ಹೇಳಿದಿಲ್ಲ ನನಗೆ. ದವಾಖಾನ ಪೇಷಂಟ್ ಬಾಳದ ಅಪ್ಪಾಜಿ, ಒಂದ್ 10 ನಿಮಿಷ ವೇಟ್ ಮಾಡಂದ್ರ 1.5 ತಾಸು ಹೊರಗ ಬರ್ಲಿಲ್ಲ ಅವ್ರು. ಪೇಶಾದಷ್ಟ ಡಾಕ್ಟರ್ ತಾನೇ? ಹಾ, ಸ್ಪೆಷಲಿಸ್ಟ್ ಡಾಕ್ಟರ್ ಇವ್ರು. ಹೌದಲ್ವಾ? ಎಲ್ಲಿದ್ದಾರೆ? ಸಾಬ್ರೆ, ಹಲೋ. ಇವ್ ನಾವು ಎಲ್ಲಿ ಹಿಂದಿಗೆ ಚಿಗಲ್ ಕರಾವಿದ್ದ ನೀವು? ಹಲೋ ಸಾಹೇಬ್ರೆ, ಹಿರಿ ಮನುಷ್ಯ ಕೂಗ್ತಾ ಇದ್ರೆ ಕೇಳದಿಲ್ಲ ತನಗೆ? ಅದಕ್ಕೆ ಹೋಗ್ತಾರಿ ನೀವು? ಅದಕ್ಕೆ ಹೋಗ್ತಾರಿ? ಬಸವರಾಜ, ಒಳಗಿನ ಬಾರ್ಕೋಲ್ ತಗೊಂಬರ್ಗೋ. ಸಾಹೇಬ್ರೆ, ಇನ್ನ ಮಣ್ಣಿ ಆ ಮಾತನ್ನ ಅದ ಮದ್ವಿ ಅದ ಆಗಲೇ ಮಾತಿನ ಮಣ್ಣಿ ಅದ ಅದ ಮದ್ವಿ ಅದ. ನನ್ ಕರ್ಕೊಂಡ್ ಎಲ್ಲ ಬಸ್ಯಾ ನೀವನ ಡಾಕ್ಟರ್ ಸಾಹೇಬ್ರೆ, ಎಲ್ಲೈತೆ ನಮ್ಮದು ಪೇಷಂಟ? ಬಶಿ ಅಂತ ಕರಿಬೇಡ. ನನ್ನ ಮಗನಿಗೆ ಜಗಜ್ಯೋತಿ ಬೈಶೇಶ್ವರ ಅಂತ ಹೆಸರಿಟ್ಟಿದೆ. ನಿನ್ನ ಬಾಯಶಕ್ಕೆ ಹೇಗಾಗಿದೆ ನೋಡುದು. ಕಟಕಾಗೈತ್ರಿ. ನಾವು ನಿನ್ನ ಕೂಳರ್ ಕಂಡಲ್ಲ ಸುಳ್ಳು ಮಗ ಇವ. ಬಾಯ ಬಾಯ ನಂಬುದು. ಅಲ್ಲೋ, ಡಾಕ್ಟರ್ ಆಗಿ ರೊಟ್ಟಿ ತಿನ್ಕೋತ ಬಂದಿಯಲ್ಲ ಓಣಿಗೆ ಓಟ. ಬೆಲ್ಲ ತದ್ದಿದತ್ತಿ ದೇವ್ರ ಪ್ರಸಾದ ಐತ್ರಿ ಅದು. ಬೆಲ್ಲ ರೊಟ್ಟಿ ತಿಂದು ನಿಂಗ್ಯಾನ್ ಗೊತ್ತ ಕಸಬಾಯಿ? ಸಾಬ್ರೆ, ಬೆಲ್ಲ ತಿನ್ಲಿಕ್ಕಂದ್ರ ಕ್ಯಾಲ್ಸಿಯಂ ಕಡಿಮೆ ಆಕತಿ. ದನಗಳು ಅಂತ ದನಗಳು ಬೆಲ್ಲ ಹಾಕ್ತಾರ. ನಿನ್ ನೋಡಿ ಮೀಸಿ ದಾಡಿ ಇಲ್ಲ, ಕ್ಯಾಲ್ಸಿಯಂ ಕಡಿಮೆ ಆಗೈತಿ ನೋಡಿ, ಹುಳ ಮೇದಾವ್. ಸಾಬ್ರೆ, ನಮ್ಗ ಏನಾಗ್ಲಿ, ನನ್ನ ಮಗಳಿಗೆ ಆರಾಮಿಲ್ಲ. ಏನ್ ಮಾಡ್ಲಿ? ನೀ ಮಾಡಬೇಡ, ಸೂಜಿ ಮಾಡಿ. ಓ, ನಾ ಚೆಕ್ ಮಾಡಕ್ ಬಂದಿನಲ್ರಿ. ನಾ ಚೆಕ್ ಮಾಡ್ಬೇಕಾದ್ರೆ ನನ್ನ ರೂಲ್ಸ್ ಅದಾವ್. ಏನು? ಹೆಣ್ಣು ಮಕ್ಕಳು ಮಾಡುವ, ಗಂಡು ಮಕ್ಕಳು ನೋ ಎಂಟ್ರಿ. ಏನ್ ಮಾಡುವಾಗ? ನಾವ ಲೇಡೀಸ್ ಸ್ಪೆಷಲಿಸ್ಟ್ ಡಾಕ್ಟರ್ ರೀ. ಹೆಣ್ಣು ಮಕ್ಕಳನ್ನ ಚೆಕ್ ಮಾಡುವ, ಗಂಡು ಮಕ್ಕಳು ಒಳಗಿರುವಂಗಿಲ್ರಿ. ಏನು? ನಮ್ಮ ತಂಗಿಗೆ ಆರಾಮಾರ ಸಾಕ್ರಿ, ಕೂಡ ಏನ್ ಮಾಡ್ತೀನಿ ಚೆಕ್ ಮಾಡ್ರಿ. ಹೋಗ್ಲಿ ಬಿಡು. ಹಿಂಗ ಕೈ ತೋರಿಸ್ತಾನ ಕುಸ್ತಿ ಯಾವ್ದನ್ನ ಒಂದ್ ಕೈ ನೋಡ್ತೇನೆ ಅವನು ಕೂಡ ನೀನು. ಅವನು ಸಾಹೇಬ್ರೆ, ನೋಡ್ರಿ, ಬೆಳಗಾವಿಲಿ ಯಾವ ಡಾಕ್ಟರ್ ಗೊತ್ತಾಗ್ಲಿಲ್ಲ. BLD BLD ಅಂದ್ರೆ ಬೆಲ್ಲ ತಿನ್ನೋ ಡಾಕ್ಟ್ರ? ನೀವ್ ಹಂಗ ತಗೋತೀರಿ ನೀವು. ಅಂದ್ರೆ BLD ಅಂದ್ರೆ ಬೆಸ್ಟ್ ಲೇಡೀಸ್ ಡಾಕ್ಟರ್. ಡಾಕ್ಟರ್ ನಡ್ರಿ ಹೊರಗ. ಸಾಹೇಬ್ರೆ, ರೀ, ಅಲ್ಲೋ ಊರಂತ ಊರಿಗೆ ಬಂದಿ, ಮೂಡ್ಲಿಕ್ಕೆ ತಾಲೂಕದಾಗ ಬಂದಿ, ಹ್ಞೂ ಡಾಕ್ಟರ್ ಪದವಿ ಕಲ್ತಿ, ಕೋರ್ಸ್ ಕಲ್ತಿ, ಹ್ಮ್ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬರ್ಬಾರ್ದ? ಪುಣ್ಯಾತ್ಮ ಚಡ್ಡಿ ಮೇಲೆ ಬಂದಿಯಲ್ಲ. ಯಾದ ನಾ ಮನ್ಯಾಗಿದ್ರೆ ಚಡ್ಡಿನೂ ಹಾಕಂಗಿಲ್ಲ. ಸುಮ್ಮನೆ ಓಣಿಗೊಂದು ಚೆಕ್ ಮಾಡಕ್ ಬಂದಿನ. ಜಾತ್ರೆಯಾಗ ಯಾನ್ರ ನಾವೋ ಕಡ್ಕೊಂಡವಂತೇಳಿ ಬರ್ಮುಡ್ ಹಾಕಿನಿ. ದವಾಖಾನಿದಾಗ ಚಡ್ಡಿ ಹಾಕಂಗಿಲ್ಲ? ಹಾಕಂಗಿಲ್ರಿ, ಹಂಗ ಇರ್ತೀನ್ರಿ ನಾವು. ಓಪನ್ ದ ಡೋರ್. ಮತ್ತ ಪೇಷಂಟ್ ನಿಮ್ ಹತ್ರ ಹೇಗ್ ಬರ್ತಾವ? ನಾನ್ ತಾಕೆಲ್ಲಿ ಬರ್ತಾವ್ರಿ ಅವ? ದವಾಖಾನಿ ಬರ್ತಾರ್ರಿ, ಅದ್ರ ಒಳಗ್ ಬರಂಗಿಲ್ರಿ ಅವ್ರು. ಮತ್ತೆ 25 ವರ್ಷ ಆತ್ರಿ ಚುಜಿ ತಂದಿಟ್ಟ. ದಿನ ವರ್ಷದು ಮಾಡ್ನಾಗ ಇಡುದು, ದಿನ ವರ್ಷದು ಡ್ರಾದಾಗ ಇಡುದಾಗೈತ್ರಿ. ಗುಳಿಗೆ ಅಂತೂ ಬೂಸ್ರು ಬಂದಾವ್ರಿ. ನನ್ನ ಏನ್ ನೋಡ್ತಾವ್ರಲ್ಲ ಅಳ್ಕೊತ್ ಬಂದದು ನಕ್ಕೊತ್ ಹೊಕ್ಕವ. ಅದ ಟಾನಿಕ್ ಅಂದ್ರು ಹೇರ್ ತಲೆ ಗಟ್ಟಿ ಆಗಿ ಕೂತೈತ್ರಿ. ಅದು 25 ವರ್ಷ ಆತ್ರಿ, ಇನ್ನೂ ಒಂದಕ್ಕೂ ಚುಚ್ಚಿಲ್ಲ. ಇವತ್ತ ಡೇಟ್ ಎಕ್ಸ್ಪೈರ್ ಇತ್ರಿ. ಅದಕ್ಕ ಇನ್ನು ವೇಸ್ಟ್ ಮಾಡೋದು ಬೇಡ, ಚುಚ್ಚ್ ಹೋಗೋಣ ಅಂತೇಳಿ ಬಂದಿನ್ರಿ. ಟಾನಿಕ್ ಗಟ್ಟಿ ಆಗಿದೆ? ರೀ, ತಂಡಿದಿಂದ ಹಂಗಾರಿ ಅವು. ಹೌದೇನು? ಹ್ಞೂ ರೀ. ಸಾಹೇಬ್ರೆ, ನಮಸ್ಕಾರ. ನಮ್ಮ ಪಾಲಿಗೆ ತಪ್ಪಿ ಸಿಕ್ಕಿರಪ್ಪ ಪುಣ್ಯಾತ್ಮ ನೀವು. ಅಂದಾಗ ತಂಡ್ಯಾಗ ಖಾಲಿ ಉಳಿವರಿ ನೀವು. ಹೌದು ಬಿಡು. 3 ತಿಂಗಳಾಯ್ತು, ಒಂದ್ ದಿವಸ ಮನೆಯಾಗಿಲ್ಲ. ನಿಜವಿದೆ ಮಕ್ಕ ಹಂಗಾಗ್ಯಾವ ನೋಡ. ಅವ್ನು ಏನಾಗ್ಯಾವ? ಸಂದಿಗೆ ಒಂದು ತಿರ್ಗಾಡು ಹಂದಿಗಿತ್ತೆ ಆಗ್ಯಾವ. ಸಾಹೇಬ್ರೆ, ಅವರೆಲ್ಲ ಹಿರೇ ಮನುಷ್ಯರ್ದಾರ, ಹಾಗೆಲ್ಲ ಮಾತಾಡ್ಬೇಡ್ರಿ. ನಮ್ ತಾಯಿಗೆ ತ್ರಾಸ ಮಾಡಕ್ ಹೋಗ್ತಾ ಸ್ವಲ್ಪ ಚೆಕ್ ಮಾಡ್ರಿ. ಜೂನಿಯರ್ ರಾಜ್ಕುಮಾರ್ ನೋಡಿವ. ಅದ್ ರಾಜ್ಕುಮಾರ ಇರ್ಲಿ, ವಿಷ್ಣುವರ್ಧನ್ ಇರ್ಲಿ, ನೀವು ಒಳಗೆ ಹೋಗ್ರಿ, ನಾ ಮಾಡಿ ಕರಿತೀನಿ ಚೆಕಪ್ ಮಾಡಿ. ನೀವು ಟೈಮ್ ವೇಸ್ಟ್ ಮಾಡಬಾರ್ದು. ಮತ್ತೆ 8 ಗಂಟೆ ತನಕ ಬುದು ಮಗಲ್ನ.
ಸಾಹೇಬ್ರೆ ಹಾ ರೀ ನೋಡಿ ಒಬ್ಬಳೆ ಮಗಳು ಕಣ್ಣಲ್ಲಿ ಕಣ್ಣಿಟ್ಟು ಸೋಪಾನ ಮಾಡಿದ್ದೇನೆ. ಎಲ್ಲಾರು ಏನು ತಲೆಯಾಗಿಟ್ಟು ಜೋಪಾನ ಮಾತಾರನು ಎಲ್ಲಾರು ಮಕ್ಕಳು ಗಂಟೆ ಬಿದ್ಲೆ ಸಾಹೇಬ್ರೆ ಹೋಗ್ರಿ ಬೇಗ ಚೆಕ್ ಮಾಡಿ. ಹೋಗ್ರಿ ನಾ ಇಲ್ಲೇ ಮುಂದೆ ಕುಣ್ತಲ್ಲ ಏನಾಗುತ್ತೆ? ಯಾಕ್ರಿ ನನಗೆ ಮಗಳು ಬಿಟ್ಟು ಹೋಗೋಣ ಆಗೋತು ಅಷ್ಟೇ. ಹುಡುಗಿ ಲಗ್ನ ಆಗೈತೇನ್ರಿ? ಇನ್ನೂ ಇಲ್ಲ. ಮನೆಯ ನಾ ಲಗ್ನ ಆದ್ಬೇಕು ಕಳ್ಯಾಗು ಹಂಗ ಅಂತಿ ಹುಡುಗಿನ ಬಿಟ್ಟು ಹೋಗಕ್ ಆಗತ್ತ ಬಾಯ ಮೊಳಕ ಹೇಗ್ ಹೊರಗಾಗ್ತಾನವ. ಹೋಗ್ರಿ ಹಿರಿಯ ಮನುಷ್ಯರಾಗ ಬುದ್ಧಿ ಇಲ್ಲ ನಿಮಗ. ಆಯ್ತು ಬೇಗ ಚೆಕ್ ಮಾಡಿಪ್ಪ. ನಡ್ರಿ 1 ಕಿಲೋ ಬೆಲ್ಲನ ತಿಂದ್ರಿ ಇವು. 2 ಕಿಲೋ ಬೆರ್ಸಿನ್ಯ ಇಷ್ಟ ತಂದು ಕೊಟ್ಟಾರ ಅವ್ರು. ಏ ತಮ್ಮ ಮೊದಲ ಮಂದಿ ಲಘು ಮುಗುತ್ತನಕೈತಾರ ಫೋನ್ ಹತ್ತವದ ಅಪ್ಪ ಮಗ ನೋಡಿ ಹೆಂಗದಾರ ಅವ್ರ ಮಾಸ್ತರ ಜಾತ್ರೆ ಕಾಗದ ಆರ್ಸೋರ್ ಆಗ್ಯಾರ ಮಕ ನೋಡಿ ಹೆಂಗಾಗ್ಯಾವ. ನಾ ಎಲ್ಲೈತಿ ಪೇಷಂಟ್ ಯಾರಿಗೆ ಚೆಕ್ ಮಾಡ್ಬೇಕನ ನೆದರಾಗಿ ಆಳಂ ತಪ್ತಾವಳ ಬಾಬಕಿ. ಬಾ ಏನುವಾ ನಿನ್ನ ಹೆತ್ರ? ನನ್ನ ಹೆಸರ ಶಕುಂತ್ಲಾ. ಆ ಶಕುಂತ್ಲಾ. ಯಾವ ಕುಂತಲ? ಹುಲಿಗಿನ ತನ್ನದಿತ್ತು ಹಲ್ಲ ಬಂದಿಲ್ಲ ಅದಕ್ಕೆ ಮ್ಯಾಗಿನು. ಏನವಿ ಏನ್ ಕರೆಕ್ಟ್ ಹೆಸರು ಹೇಳು? ಶಕುಂತ್ಲಾ. ತೆಕ್ಕುಂತಲ ಏನಾಗತೈತಿ? ತೆಕ್ಕುಂತಲ್ಲ ವಾಮಿಂಟ್ ಆಗತೈತಿ. ವಾಕ್ಮೆಂಟ ಕಾಲಾಗಿರ್ತಾವ ಅಯ್ಯೋ. ಉಲ್ಟಿ ಆಗತೈತಿ. ಉಲ್ಟಿ ಉಲ್ಟಾ ಹಾಕಿ ನಿಂದಿರ್ಬೇಕ ನೀ. ವಾಂತಿ ಆಗತೈತಿ. ವಾಂತಿ ಓ ಹಿಂಗ್ರಿ ಈ ವಾಂತಿ ಯಾವ ನಮೂನಿ ಆಕೈತವಿ? ಏನ್ ಒಡವರ್ಕಾಕತ್ತೆ, ಹಚ್ಚಾಕತ್ತೆ, ಹಸರಾಕತ್ತೆ, ಮೊಸರಿಗೈತೆ, ನೀರ್ಗೈತೆ, ಮಜ್ಜಿಗೈತೆ, ಅಂಬಲಿ ಅಂತ ಹೆಣ್ಮಕ್ಳು ನಾನಾ ರೀತಿ ವಾಂತಿ ಅವಿ. ನಿನಗೆ ಯಾವ ನಮೂನಿ ಆಕೈತೆ ಅನ್ನೋದು ಹೇಳು. ಇದಾಗೈತೆ ಅಂತ ಹೇಳ್ಬಿಡ್ತೀನಿ ನಾ. ಒಡವಡ್ಕ ಆಕೈತಿ. ನಿಮ್ಮ ಅಪ್ಪ ಇದೇಗಾರ ಲಗ್ನ ಆಗಿಲ್ಲ ಅಂತಾನವ ಅವಿ ಬಾಯ್ಲಿ. ಓ ಮದುವೆನ ಇಲ್ಲಕ್ಕಿದು ಹೊಸವ ಕರಿನವ ಅಂತ ಆಗತ್ತ ಒಡಬಡ್ಕ ಒಡವಡ್ಕ ಆಗತೈತಿ. ಪಕ್ಕ ಪಕ್ಕ. ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಕತ್ತಂದ್ರ ಏನೋ ಫಾಲ್ಟ್ ಐತಿ. ಬಾವಿ ಚೆಕ್ ಮಾಡ್ತೀನಿ ಬಾಯ್ಲಿ ಮುಂದ್ ಬಾ. ತಂಡಿ ಹತ್ತಾಕೈತಾನು ಬಾ. ನಾವ ಲೇಡೀಸ್ ಸ್ಪೆಷಲಿಸ್ಟ್ ಅವಿ. ಲೇಡೀಸ್ ನಾಡಿಗಳು ಎಲ್ಲಿರ್ತಾವ ಹಿಡಿದು ನೋಡಿದ್ವಿ ಅಂದ್ರೆ ಏನಾಗಿದೆ ಗೊತ್ತಾಕೈತಿ. ಏನಿದೆ ಇದೇನು ಎಲ್ಲಿದಾವ ನಿನ್ನ ನರಾರೆ? ಅಯ್ಯೋ ನರಾನು ಮನೆಗೆ ಹೋಗ್ಯಾವಕ್ಕಿವ. ಇರ್ಲಿ ಕೈಗಚ್ಚಿದೇವಿ ನೋಡ್ತೀನಿ. ಬರೋಬ್ಬರಿ ಅದಾವಿ ಬಾ ಇಲ್ಲಿ ಬೆನ್ನ ನೋಡ್ತೀನಿ. ಏನು ಕೂದ್ಲಾ ಬಿಡ್ತೀರಿ? ಚಂದಲ್ಲ ಹಾಕಿ ಪದ್ಧತಿಲಿ ಇರ್ಬೇಕು. ತುರ್ಬಾದ್ ಹಾಕಕ್ ಬರಂಗಿಲ್ಲ ನಗತ್ತಾಳಂಗ ಅವಿ ಎಲ್ಲ ಬರೋಬ್ಬರಿ ಅದಾವ. ವಾಂತಿ ಆಗಿ ಹೊಟ್ಟಿ ನೋದು ಬಂದತ್ತೇನವಿ. ಕೈ ಬಿಟ್ಟು ಸರಿ ನೋಡು ನೋಡ್ತೀನಿ. ಬರೋಬ್ಬರಿ ಅದಾವಿ. ನಿಂದೇನ್ ತಪ್ಪಲ್ಲ ಮೊದಲೇ ಹೇಳ್ಬಾರ್ದ ನಿನ್ನ ಮೋತಿನ್ ತುಂಬಾ ಬೇತ್ಕೋತಿಲ್ಲ ನನ್ನ ಕೈಲಿ ನೀನು. ನೀನು ಗಣಪತಿ ಕಾಲಾಗ ಇಲ್ಲಿ ಕೂತಂಗ ತೆಕ್ಕ ಮಾಡತ್ತೆ. ಒಳಗೆ ಯಾಕೆ ಬಂದಿರಿ ನೀವು? ಹೊರಗೆ ಹೊಳ್ದಿ ಎಲ್ಲ ದುನಿಯಾರ್ ನಿತ್ಯಾನಂದ. ಹೋಗು ಒಳಗೆ ಹೋಗು. ಚೆಕ್ ಮಾಡಿದಾಗ ಕರಿತೀನಿ. ಸೇದ್ಬ್ಯಾಡ್ರು ಹೋಗಾಕ್ ಬಂದಿರಿ ಇನ್ನೊಂದ್ 2 ವರ್ಷದಾಗ. ಸುಮ್ ಕುಂದ್ರಿ. ಯಾಕೆ ಶ್ವಾಸಕೋಶ ಎಲ್ಲ ಹೊಲಸು ಮಾಡ್ಕೊಂತೀರಿ ಅದನ್ನ? ಸಾಹೇಬ್ರೆ ಇನ್ನು ಚೆಕ್ ಮಾಡಿಲ್ಲ ತಾನೆ? ಏನ್ ಮಾಡ್ತಿ? ಚೆಕ್ ಮಾಡ್ತಾನೆ ಒಳಗೆ ಹೋಗು. ಅಲ್ಲ ಒಂದು ಪೇಷಂಟ್ಗೆ 1 ದಿವಸ 2 ದಿವಸ ಟೈಮ್ ತಗೋದ್ರೆ ಹೇಗೆ? 25 ವರ್ಷ ಎಷ್ಟು ಚೂಜ್ ಐತಿ ಇದು. ಆ ಟೌನ್ಸ್ಲಿ ಚೆಕ್ ಮಾಡಂಗಿಲ್ರಿ. ಅದು ಚಂಗ್ ಬಂದಿಲ್ಲ ತಾನೆ? ಹೋಗೋ ಮರ ತಲಿ ಹಾಕ್ತೇನಕತ್ತಿ. ಟೈಮ್ ಇಲ್ಲ ಮೊದಲ ಸೂಚಿ ಮಾಡಿದ್ರ? ಮರ ಮಾಡನ ಕರಿತೀನಿ. ಹೋಗು ನಿನಗ ಬಡಿಲಿ ಏನೋ ಒಂದು. ಹೋಗು ಹಂಗ ಬಂದ ನೋಡಿವ ಅವಿ ಬರೋಬ್ಬರ ಅದ. ನಿಂದೇನ್ ತಪ್ಪಿಲ್ಲ. ಅಂತವ್ರಿಗೆ ಅಂತ ಕರೆಕ್ಟ್ ಹುಟ್ಟಿ ನೀನು ಅಲ್ಲ. ನಗತಿಯಲ್ಲ ಮಾತ ಮರುದೆಲ್ಲ ಮಾಡಿ ಏನಾಗೈತಿ ಗೊತ್ತೇನು? ಏನಾಗೈತ್ರಿ? ಏನಾಗೈತಿ? ಶ್ರೀಕೃಷ್ಣ ಪರಮಾತ್ಮ ಕೂತಾನ.
ಮತ್ ನಗತ್ತಿ ಅಲ್ಲಲ್ಲ ನೀನು ನನ್ನ ಕೈಯಾಗ ಆಗುದಿತ್ತು ನೀನು ಹೋಗ್ತಾ ಗೋಕಾಕ್ ಪಾಲ್ಸ್ದಾಗ ಉಗಿದ್ ಹೋಗು ಮಗ ನಿನ್ನ ನಗತಿರು ಮದುವಿಲ್ಲ ಮುಂದಿಲ್ಲ ಹಿಂಗಾಗಿ ಎಲ್ಲ ಸಂಸ್ಕೃತ ಸಂಸ್ಕಾರ ಹಾಳು ಮಾಡಿಟ್ರಿ ನಿಮಗ ಬುದ್ಧಿಲ್ಲ ಆ ಬುಡ್ಡಾಗ ಬುದ್ಧಿಲ್ಲ ಮೊದಲ ಸರ್ಕಾರಕ್ಕೂ ಬುದ್ಧಿಲ್ರಿ ಅವನವನ ಕುಡುಕನಾದ್ರೂ ಕೆಡಕನೆಲ್ಲ ಕುಡುಕನಿಂದ ಸಾವುಕಾರ ಕಕ್ಕ ಕುಡುಕ ಅಂತಾರ ಕರೆ ಕುಡುಕನಿಂದ ಸರ್ಕಾರ ನಡೆದೈತ್ರಿ ಕರೋನಾದಾಗ ಎಲ್ಲ ಬ್ಯಾನ್ ಮಾಡಿರಿ ಬಾರ್ ಯಾರ ಬಂದಿಟ್ರಿ ಹೆಣ್ಣು ಸರ್ಕಾರ ಬಂದಿಟ್ರು ಅವ್ರ ಮುಕ್ಳಿ ಮ್ಯಾಲ ಮಾಡಿ ನಿಂದಿರ್ತಿದ್ರು ಅವ್ರು ಆದ್ರೆ ನಮಗೇನು ಮಾಡ್ಲಿಲ್ಲ ಮತ್ತೆ ಇವ್ರಿಗೆ ಫ್ರೀ ಎಲ್ಲ ಭಾಗ್ಯಗಳು ಇವರ ಬಡ್ಕೊಂಡಾರ ಮತ್ತ ಬಸ್ ಫ್ರೀ ಅವ್ರಿ ಟಿಕೆಟ್ ಫ್ರೀ ತೆಗೆದು ಕೂತ ಆರಾಮ್ ಹೋಗ್ತಾರ ಜಿಬ್ರಿ ಜಗಾಡ್ಕೊಂತ ನಾವ್ ಮಂಗ್ಯಾನೈತಿ ಜೋತಾಡ್ಕೊಂತ ಹೋಗುದು ಹಿಂಗ ಊರ್ ಬರ್ತಕ್ಕ ಅದಕ್ಕ ಹೇಳೋದಿನ್ನ ಈ ಮುಂದಿನ ಪೀಳಿಗೆ ಎಲ್ಲರ ಸರ್ಕಾರದಿಂದ ಕುಡುಕರಿಗೆ ಏನಾದ್ರು ಅನುದಾನ ಕೊಡ್ಲಿಲ್ಲ ಅಂದ್ರ ಗಂಡು ಮಕ್ಕಳು ಹೋಟ ಕ್ಯಾನ್ಸಲ್ ಮಾಡಿಬಿಡೋರ್ದು ನಾವು ಇದನ್ನು ಹೋರಾಟ ಮಾಡತ್ತೀವಿ ಎಲ್ಲಿ ಕೆಲ್ಸೋಬೇಡ ಏನಾಗಿತ್ತಲ್ಲ ನೀನು ಇರ್ಲಿ ಬಿಡು ಇಂಜೆಕ್ಷನ್ ಮಾಡ್ತೀನವಿ ನಿಂದು ತಪ್ಪಲ್ಲ ಆಧಾರ್ ಕಾರ್ಡ್ ಮಾಡ್ಯಾರ ಬಸ್ ಫ್ರೀ ಮಾಡ್ಯಾರ ಸಾಲಿ ಹೋಗ್ಕನ್ನೊಂದತಿ ಆಧಾರ್ ಕಾರ್ಡ್ ಟಿಕೆಟ್ ತೆಗಿಸೋದು ಗೋಕಾಕ ಪಾಲ್ಸ ಆ ಗುಡ್ಡ ಈ ಗುಡ್ಡ ಆಗ್ಯಾವ ಮೂಮೆಂಟ್ ಗುಡ್ಡ ಇರ್ಲಿ ಬಿಡು ಇಂಜೆಕ್ಷನ್ ಆ ಗುಳಿಗೆ ಕೊಡ್ತೀನವಿ ಏನ್ ಅಂಜಬೇಡ ಎಲ್ಲ ಬರಬರಿ ಆಕೈತಿ ನಿಮ್ಮ ಅಪ್ಪನಿಗೆ ಹೇಳ್ತೀನಿ ಈಗಿನ ಕಾಲ್ ಮಂದಾಗೆಲ್ಲ ಆನ್ಲೈನ್ ಕ್ಲಾಸ್ ಚಾಲು ಆಗ್ಯಾವವಿ ಅದ್ ದಮ್ ಐತ್ರಿ ನಾವ್ ಅಲ್ಲೇ ರೀ ಅವಿ 25 ವರ್ಷ ಆತ ತುಜಿಗೆ ಎಲ್ಲಿ ನಾವು ತೂತ್ ಬಂದಾಗೈತೆ ಅಂತ ನೋಡಾಕತ್ತಿದ್ಯಾ ಬಾವಿ ಬಾ ಇಂಜೆಕ್ಷನ್ ಎಲ್ಲಿ ಮಾಡ್ಕೋಕಿ ನೀನ ಸಾವಕಾಶ ಮಾಡ್ಬೇಕು ಅಯ್ಯ ಎಲ್ಲೆಲ್ಲಿ ಮಾಡ್ಬೇಕನ ಕೈ ಬಾಯಿ ಚಿಕ್ಕ ಬಾಂಗ್ ಅದ ಅವಿ ಕೈ ಕುರು ಅಯ್ಯೋ ಕೈಯ ಮೊದಲ ಸಿರಾ ಎಲ್ಲ ಅವಿ ಕೈ ಈಗ ಹಚ್ಚಿದೇವಿ ಸಿರಾ ಹೇಳಿಲ್ಲ ಅಂದ್ರೆ ಚುಜಿ ಮಾದ್ರ ಅದೆಲ್ಲ ಸೆಪ್ಟಿಕ್ ಆಗತ್ತ ಸಿರಾ ಎಬಸ್ತಿಂದವಿ ಸುಮ್ಕೊಂಡು ಸಪ್ಲ ಮಾರ ಮಾಸ್ತರ ಕೈ ಮುರಿದು ಬಿಡುವಾಗ ತಂಡಿಯರು ಬಿಡ್ಬೇಕು ಇರ್ಲಿಕ್ಕರೆ ನರಾರಿ ಎದ್ದಿರ್ಬೇಕು ಲಾಸ್ಟ್ ಚಾನ್ಸ್ ಇದು ಮಾಸ್ತರ ಎಷ್ಟು ಬ್ಯಾಕ್ ಪೆಟ್ಟು ತಿಂದಿನ ಆಕಿ ಕೈಲೆ ಈಗ ಸಿಕ್ಕಾಳ ಗಪ್ಪವಿ ಸಿರಾಯ ಹಸಿರು ಸಿರಾಯ ಹೇಳ್ತಾವಿ ಹಸಿರು ಸಿರಾಯ ಹೇಳ್ತಾವ ಗಪ್ಪ ಹಾ ಇಲ್ಲಿ ಕಾಣ್ತೋದವಿ ನಾ ಹಂಗೆ ಸಿರಾಯ ಹೇಳ್ತಕ್ಕ ಚುಜಿ ಅವಸರದಾಗ ಹತ್ತಿ ಬೋಯಿನ ಬಿಟ್ಟು ಬಂದೀನಿ ಇಲ್ಲ ಅವಿ ಚೂಜಿ ಮತ್ತ ಸಿರಾಯ ಹಾಕ್ಬೇಕಾಗಪ್ಪ ಎಲ್ಲೆಲ್ಲ ಅಳಿಗಾಡಿದಿ ದವಾ ತಳಗ್ ಬಿತ್ತಾರ ನಿಂಗೂ ವೇಷ್ಟ ನಂಗೂ ವೇಷ್ಟ ಚೂಜ್ ಎಲ್ಲೂದಾಗ ಹೋಗೈತಿ ಮೊದಲ ಎಲ್ಲೂ ಮ್ಯಾಲದ ನೀನು ಸುಮ್ ಅಳಿಗಾಡ್ಸ್ ಬಂದಂತ ಹೇಳಿ ನೋಡ ಎಲ್ಲ ಮೇ ಮೇಲೆ ಬಿಟ್ಟೆ ಅವಿ ಇನ್ನ ಪಂಕ್ತಿ ಮಾಡಿ ವರ್ಷಕೊಂಡು ಅಂತ ಕಳ್ದು ಕೊಡ್ತೀನಿ ನಿಮ್ಮನ್ನ ಪಂಕ್ತಿ ಮಾಡ್ಬೇಕವಿ ಏನೇನ್ ಮಾಡ್ಬೇಕು ಮುಂಜಾನೆ ಎದ್ ಕೂಡ ನಾವು ಒಲೆಯಾಗಿನ ಬೂದಿ ತಿನ್ಬೇಕು 2 ಕಿಲೋ ಹಸಿಮೆಣಸಿನ ಖಾರ ತಿನ್ಬೇಕು ಬಾಳಿಕಾಯಿ ಪಪ್ಪಳಿಕಾಯಿ ಹಲಸಿನನ್ನು ತಿನ್ನುವಂಗಿಲ್ಲ ಕಾರಿಕಾಯಿ ಕಜೂರಿ ಹಲವಾ ತಿನ್ನುತ್ತ ಬಾ ನೋ ಆಧಾರ್ ಕಾರ್ಡ್ ಫ್ರೀ ಟಿಕೆಟ್ ಓನ್ಲಿ ಹೋಮ್ ತಿಳಿತಲ್ಲ ಬಿಲ್ ಯಾರು ಕೊಡವ್ರು ಅಪ್ಪಾಜಿ ಕರಿ ಅವ್ರನ್ನ ಅಪ್ಪಾಜಿ ಬಾರಪ್ಪ ಇನ್ನೊಂದು 6 ತಿಂಗಳ ಬರ್ತಾನ ಬಾಪೂಜಿ ಅಪ್ಪಾಜಿ ಬಾಪೂಜಿ ಅಪ್ಪಾಜಿ ಬಾಪೂಜಿ ಬರ್ತಾನ ಸಾಬ್ರೆ ಗುಣವೈತೆ ನನ್ನ ಮಗಳಿಗೆ ಆಗೈತೆಪ್ಪ ಗುಣವೈತೆ ಏನು ಆಗಿಲ್ಲ ಆಕಿಗೆ ಪುಣ್ಯ ಮಾಡಿ ನಮ್ಮ 5 ಲಕ್ಷ ಖರ್ಚಾಗ್ಯಾವ ಬಂಗಾರ ತುಟ್ಟಾಗಿ ಆಕಿ ನೋ ಔಟ್ ಓನ್ಲಿ ಇನ್ಕಮಿಂಗ್ ತಗೊಂಡಾಳ ಹಾಗಂದ್ರೆ ಸಿಮ್ ಅನ್ಲಿಮಿಟೆಡ್ ಐತ್ರ ಅವ್ರದ್ದು ಅಂದ್ರೆ ರಿಚಾರ್ಜ್ ಮಾಡ್ಸಂಗಿಲ್ರಿ ನಮಗ್ ತಿಳಿವಂಗೆ ಹೇಳಿ ನಾವು ಹಳಿ ಮಂದಿಯಪ್ಪ ಇವ್ ತಮ್ಮ ಒಂದಿತ್ತ ವಯಸ್ಸಿನ ಅದಾನ ಅವನ ಮುಂದೆ ಹೇಳಕ್ ಅಂಜಿಕೆ ಬರ್ತೈತಿ ಅವ್ನ ಒಳಗ್ ಕಳಿಸ್ರಿ ನಾ ಹೋಗೋಣ ಅವ್ನ ಕರೆಕ್ರಿ ಯಾಕೆ ಅವ್ ಬೇಡ ಅವನ ಮುಂದೆ ಹೇಳಂಗಿಲ್ರಿ ನಾ ಅವ್ ದೂರ ಇರ್ತಾರಲ್ರಿ ತಮ್ಮ ಒಳಗ್ ಹೋಗು ಇರ್ಲಿ ಬಿಡು ಏ ಬ್ಯಾಡಪ್ಪ ಅವ್ ಮೊದಲ ಹುಮ್ಮದ ನೋಡವ್ ಹೆಂಗ್ ಕಾಣ್ತಾನ
ಹೋಗಪ್ಪ ಹೋಗು. ಇಲ್ಲ ನೀ ಅವ್ನ ಒಳಗ್ ಕಾಸ್ಬೇಕಂದ್ರೆ ನಾನು ಹೊರಗೆ ಹೋಗ್ತೀನಿ. ಬಸವರಾಜ ಹ್ಮ್ ಏನ್ ಹೇಳ್ತಾರೆ ಕೇಳ್ಕೊತೀನಿ, ಸ್ವಲ್ಪ ಒಳಗೆ ಹೋಗಪ್ಪ. ಅದಾರ ಏನು ಹುಸನಾಯಿ ಕಡ್ದತ್ತ ನಿನಗೆ? ನಿಮಗ್ ಗೊತ್ತಾಯ್ತತ್ರಿ ಇನ್ನ. ಯಾಕೆ? ನಿಮ್ ಮಗಳ ಅದಾಳ ಹಾ ಕಾಲ್ ಜರ್ದಾಡ್ರಿ. ಕಾಲ್ ಜರ್ದಾಳ? ಹ್ಮ್ ಅಲ್ಲ ಮಳಿನ ಆಗಿಲ್ಲಲ್ಲ. ಅಲ್ಲಿ ಹೊಳಿ ನೀರ್ ರಗಡದವ್ರಲ್ಲ ಉಗ್ಯಾನಕ್ ಹೋದಾಗ ಕಾಲ್ ಜರ್ದಾಡ್ರಿ. ಹಾಗಂದ್ರೆ ಅಂದ್ರೆ ತಿಳಿಯಂಗಿಲ್ಲನ್ರಿ ಸರ್? ನೋಡ್ತಮ್ಮ, ಹಳಿ ಮಂದಿ ನಾವು. ಹ್ಞೂ ರೀ. ನೀವು ಈಗ ಹೊಸ ಕಾಲದವರು, ನಮಗೆ ಕನ್ನಡದಲ್ಲಿ ಹೇಳಿ. ಮೂಡಲಿಗೆ ಸಂತಿಗೆ ಹೋಗಿ ಒಂದು ತೊಟ್ಲ ತಗೊಂಬದ್ದಾನಿ. ಮೂಡಲಿಗೆ ಸಂತಿ ಹೋಗಿ ತೊಟ್ಲ ರೀ. ನಮ್ಮ ಮನೆಗೆ ಯಾರ್ದೇನು ಬಾಂತನ ಆಗಿಲ್ಲಲ್ಲ. ಇಲ್ಲಿ ಯಾಕತ್ ಮಾಡಿಸ್ಕೋಬಾ. ಎಲ್ಲ ಅವಳೆ ಅವ ಸಂಕ್ಷಿಪ್ತ ಹೇಳಾಕತ್ತೀನಿ, ತಿಳ್ಕೊರ್ಲಿ ಏನಾಕತ್ತೀನಿ. ಸಾಹೇಬ್ರೆ, ಗಂಡು ಮಕ್ಕಳು ಹೇಳ್ತಾರ ಎಂದರೆ ನಾ ಹೇಳುದ ತಿಳ್ಕೊರಿ. ಅಂದ್ರೆ ನಿಮ್ ಮಗಳಿಗೆ ಕಾಲ್ ಜರಿ ಆತಂದ್ರ ಆಗುದೈತ್ರಿ. ನಿಮ್ ಹಾರ್ಟ್ ಆಪರೇಷನ್ ಆಗೈತೇನ್ರಿ? ಮತ್ತ ಅಂದ್ರ ಒಂದ್ ಎಕ್ಸಿಟ್ ಆಗ್ಬಿಡ್ದ, ಒಂದ್ ಎಂಟ್ರಿ ಆಗ್ಬಾರ್ದಂತ. ನಾ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ರಿ? ಏನೂ ಇಲ್ಲ. ಅದರ ಏನು ನಿಮ್ಮ ಮಗಳ ಹ 3 ತಿಂಗಳ ಗರ್ಭಿಣಿ ಅದಾಳ. 3 ಕಬ್ಬ ತಿಂದಾಳು. ಏನಂತೀರಿ ನೀವು? ನಿಮ್ಮ ಮಗಳ 3 ತಿಂಗಳ ಹೊಟ್ಟಿಲೆ ಅದಾಳ. 3 ರೊಟ್ಟಿ ತಿಂದಾಳ? ಯಾಕಲ್ಲ ಹುಚ್ಚು ಮರ ನೀ ಸ್ಟೀಲ್ ಅಲ್ಲ ಹಾಕೊಂಡ. ಅಲ್ಲ, ನನಗೆ ಕಿವಿ ಕೆಲ್ಸಲ್ಲ, ಅವತ್ತಿಲ್ಲ ಹೇಳಿ. ನಿಮ್ಮ ಮಗಳ 3 ತಿಂಗಳ ಪ್ರೆಗ್ನೆಂಟ್ ಅದಾಳ್ರಿ. 3 ಕರ್ನಾಟಕ ತಿಂದಾಳು. ಹೋಕೋರಿ ಮುಂದೆ ಹೆಂಗದಿ ಯಾವ್ದ ನೀವು? ಏನು ಏನಾಗಿದೆ? ಹಳೆಗನ್ನಡ ಹಳೆಗನ್ನಡ. ಆಗಿನ ಕಾಲದಾಗ ಮಾತಾಡ್ತಿದ್ರಿ. ನಮ್ಮ ಮೈನುಂಡಿ ಭೀಮಶಾಪಣ ಮಾತಾಡ್ತಿದ್ದಿಲ್ಲ, ಆ ಭಾಷೆ ಮಾತಾಡಿ. ನಿಮ್ಮ ಮಗಳ ಈಗ 3 ತಿಂಗಳ ಬಸರಿ. ಹಂಗಾಕ್ಲೆ ಕುದುರಿ ಬಿಟ್ಟಾರಂಗ್ ಮಾಡಕತ್ತಿ. ಮನುಷ್ಯರ ಕಾಂತಾರ ಇಲ್ಲಕ್ಕನ್ನಾಗ ಮಾರ. ಸಾಹೇಬ್ರೆ, ದಯವಿಟ್ಟು ಈ ವಿಷಯವನ್ನು ಯಾರ ಮುಂದೆ ಹೇಳ್ಬೇಡಿ. ನನ್ನ ಮಗಳಿಗೆ ಇನ್ನೂ ಲಗ್ನ ಆಗಿಲ್ಲ. ಮತ್ತೆ ನಾ ಆಗಲೇನಪ್ಪ? ಏನು ಚಲೋಲ ಅದ ಹಂಗ್ಯಾಕ್ ಮಾತು ಸಾವುಕಾರ? ಸಾಹೇಬ್ರೆ, ಇನ್ನ ಯಾರ ಮುಂದೆ ಹೇಳ್ಬೇಡಿ. ಹೋಗಿ ಹೋಗಿ. ಯಾರ ಮುಂದೆ ಹೇಳುದಿಲ್ರಿ ನಾ. ಹಾಳಾದ ಕಿವಿ ಹಾಳಾದ ಕಣ್, ನಾವು ಕಣ್ಣಿಂದ ಕಿವಿಯಿಂದ ಕೇದು ಒಬ್ರ ಮುಂದೆ ದಾನ ಮಾಡ್ತಕ್ಕ ಸಮಾಧಾನ ಇಲ್ರಿ ಅದಕ್ಕ. ಹೇಗೆ ಬಾ ಕಿತ್ತಾಡ್ರ ಕಿವಿ ಕಣ್ಣ. ಬಿಲ್ಲೆಟ್ ಆಗಿದೆ. ಬಿಲ್ರಿ ಸಿಟಿ ಸ್ಕ್ಯಾನ್, MRI, ಎಕ್ಸ್ರೇ, ಟ್ಯಾಬ್ಲೆಟ್, ಗುಳಿಗೆ, ಇಂಜೆಕ್ಷನ್ ಎಲ್ಲ ಕೊಡ್ರಿ. 3,33,333 ರೂಪಾಯಿ. ಎಷ್ಟು? 25 ವರ್ಷ ಇಂಜೆಕ್ಷನ್ ಐತ್ರಿ. ಅದು ತುಟ್ಟಿದಲ್ಲಿ ಕಾಸ್ಟ್ಲಿ ಅದ ರೀ. ಬಿಲ್ಲೆಟ್ ಆಗಿದೆ 3,33,333 ರೂಪಾಯಿ. 33 ರೂಪಾಯಿ ಬೆಲ್ಲದ್ರಿ. ಅಲ್ಲೋ ಮನೇನ ಮುರಿದಿಟ್ಟಲ್ಲ ನಮ್ಮದ. ಹೇಳ್ತಾರ್ರಿ ಅವ್ರು ಹಿಂದಾಡ್ರಿ. ಅಲ್ಲ, ಅಷ್ಟೊಂದು ದುಡ್ಡ ಇಲ್ಲಿಂದ ತರಬೇಕು ಅಂತ. ಏನ್ರಿ ಮಾಡ್ರಿ, ಹೊಲ ರೀ ಆನ್ರಿ ಹಾಕ್ರಿ, ನಾವು ಬಿಡಂಗಿಲ್ರಿ. ಮೊದಲ ನಮ್ಮ ಹೊಲ ಬಾಳ ಗದಂದವ್ರ ಬಡ್ಡಿ ಗಂಟೆ ಬಾಳ ಆಗೈತ್ರಿ. ಅದ್ರ ಹೋಗ್ಕನ್ರಿ ತಮ್ಯ. ಬಸ್ಸು ಬಿಟ್ಟು ಬರ್ಬಾಪ. ಬಿಟ್ಟು ಬರ್ತೀವಿ. ನಾವು ಮನೆಗೆ ಬಂದ ಅತಿಥಿ ಕಾಲ ಸತ್ಕರಿಸೋದೇ ಒಂದು ಭೂಷಣ. ಸಾಹೇಬ್ರೆ, ಯಾರು ಇಲ್ಲಿ ಇರ್ಲಿ, ಸನ್ಮಾನ ಮಾಡ್ಬೇಕು. ಇಲ್ಲ, ಯೂಟ್ಯೂಬ್ ಚಾಲು ಅದ. ಸಾಹೇಬ್ರೆ, ನಾವು ಸಾಹೇಬ್ರು ಬಂದಿರಿ, ಕೋರ್ಸ್ ಕಲ್ತ್ರಿ, ಬಡವ್ರ ಮನೆಗೆ ಬಂದಿರಲ್ಲ, ಕುರ್ಚಿ ಕುಣಿಸಿ ನೀವು ಸನ್ಮಾನ ಮಾಡಿ ಕಳಿಸ್ತೀವಿ. ನನಗ ಹಾಕಿ ಮಾಡೋರ ಇನ್ನು ಇಲ್ಲ ಇಲ್ಲ. ಬಸವರಾಜ, ಕುರ್ಚಿ ತಗೊಂಬಾರು. ಅದ ಅವನ ಹೆಸರೇನು? ಬಸವರಾಜ. 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 ಹಾ, ಎಂತ ಕಮಾನ್ ಹೆಸದ ಕಾಮ ಕದಿಯೋ ಮದಯ. ಬಸವರಾಜ ಬಸವರಾಜ ಅಂತ ಕರಿಯಾಕತ್ತಿ ಅವನ. ಬಸವರಾಜ ಅಲ್ಲ, ಇವ್ ಅದ ನಿಮ್ ಮಗ. ಹಾ, ನನ್ನ ಮಗ. ನಂಗೊಂದ್ ತೌತೆ ಬರತೈತಿ. ಏನು? ಮಗ್ಗ ಮೀಸು ಒಂದ ಅವು ಅಪ್ಪಗೆ ಯಾಕೆ ಬಂದಿಲ್ಲ? ಸಾಹೇಬ್ರಿ, ತಿಳ್ಕೊಬೇಡ್ರಿ. ಹಾ ರೀ, ಅವ ಹುಡುಗ ಅವ್ರ ಒಳ ಹೊತ್ತಾನ್ರಿ. ಅವ ಮೀಸಿದ್ದು ಅದ ಹಿಂಗಾಗೈತೇನ್ರಿ ಇದು ಗಾತ್ಲ? ಸಾಹೇಬ್ರಿ, ಬಸವರಾಜ ಏನು ಅಮ್ಮಳಿದ್ಯೋ ನೀನು? ಸಾಹೇಬ್ರಿ ಕುಳಿಸು, ಸನ್ಮಾನ ಮಾಡಿ ಕಳಿಸ್ಬೇಕು. ಸನ್ಮಾನ ಮಾಡೋಣಪ್ಪಾಜಿ. ಯಾರು ನೀವು ಸನ್ಮಾನ ಮಾಡ್ತಕ್ಕ ಹುಡುಗಿ ಬೆಲ್ಲ ಕುಡ್ಲೇನ್ರಿ? ಬ್ಯಾಡ್ರಿ, ಬೇಡ ಕುಂದ್ರಿ ಅನ್ಸು. ಕ್ಯಾಲ್ಸಿಯಂ ಕಡಿಮೆ ಹೆಂಗಾಗೈತಿ ನೋಡ್ರಿ, ಒಣಗಾತೈತ್ರಿ ಅದು. ಆ ಕಡೆ ಮರ್ಯಾಕ್ ಕೊಡ್ರಿ. ನೋಡಿ, ಹನುಮಪ್ಪನ ಗುಡಿ ಕಡೆ ಮರ್ಯಾಕ್ ಕೊಂಡಿರ್ಬೇಕು. ಬಸವರಾಜ, ಸಾಹೇಬ್ರು ಹಾದಿಗೆದಾರು ಒಳಗೆ ಹೊಡಿ. 1,000 ರೂಪಾಯಿ ಶಾಲ ತೆಗೆದು ಬರ್ತಾರೆ. ಹೂವಿನ ಮಾಲಿ ಸ್ವಲ್ಪ ಅವನು ಕಾವಲ ಮಾಡ್ಕೊತಿರೋ. 50 ರೂಪಾಯಿ ಅದ ತಗೊಂಬರ್ರಿ. ಏನ್ ಮಾಡೋದು?
ಸಣ್ಣ ಅಲ್ಲ ನೀನು ಮತ್ತೆ ಹಿಡ್ಕೊಳಕ್. ಸಾಹೇಬ್ರೆ ಚೆನ್ನಾಗಿ ಕೊಂಡ್ರಿ, ಶಾಲ್ ತಗೊಂಬಂದಿದ್ದೆ. ನಾ ಏನ್ ತಪ್ಪು ಮಾಡಿಲ್ಲ ಅಂತ ಬಿಡಿಲಾಕತ್ತೀರಿ ನೀವು. ಸನ್ಮಾನ ಮಾಡ್ತೀವಿ. ಇದಂತ ಸರ್ ಮಾಡ್ರಿ ನಿಮ್ಮ ಅವ್ರು ನಿಮ್ಮದು. ಯಾಕೆ ಏನಾಗಿದೆ? ಓ ಅದ ನಿಮ್ಮದು ರೇಷನ್ ಕಾರ್ಡ್ ಐತಲ್ರಿ, ಬಿಲ್ ಆಗಿಲ್ರಿ ನಿಮ್ಮದು. ಫ್ರೀ ಆಗೈತಿ ನಿಮ್ ಬಿಲ್ ಫ್ರೀ ಆಗೈತೆ. ಬಸ್ಸು ಅನ್ನ ಬಿಲ್ ಫ್ರೀ ಆಗೈತಿ ನಿಮ್ಮದು. 3,33,300. ಆಪರೇಷನ್ ಆಗಿತ್ತಲ್ಲ ಹುಡುಗಿದು, ನಿಮ್ಮದಲ್ಲ. ಸಾಹೇಬ್ರೆ ಬಿಲ್ ನಾವು ಹಂಗ ಕಳ್ಸೋದಿಲ್ಲ, ನಿಮ್ಗೆ ಕೊಟ್ಟೆ ಕಳಿಸ್ತೀವಿ. ಅದಾರ ಏನು ಟಮೆ ನೀ ಹಿಂದ ಹತ್ಕೊಂಡ್ ನಿಂದ್ರ ಬಾ ತಂದ್ಯಾಗ. ನೀ ಬಿಟ್ಟು ಹಾದ ಮತ್ತೆ ಹತ್ತೈತಿ ನಂಗ. ಅದಾರ ಹಿರಿಯರಿಗೆ ಸಾಹೇಬ್ರೆ ಹಾ ಹಾ ಡಾಕ್ಟರ್ ಪದವಿ ಕಲ್ತವ್ರು ಹಿರಿಯರಿಗೆ ಗೌರವ ಕೊಟ್ಟು ಮಾತಾಡ್ಬೇಕು ಗೊತ್ತಾ ನನಗೆ? ಈ ಮಾತು ಮೊದಲು ಮಾತಾಡ್ಬೇಕಾಯ್ತ ಜಾನಿ. ಅಂದ್ರೆ ನಾ ನಿನಗ ಕಿಮ್ಮತ್ ಕೂದಲ್ಕಾಯಿ ಹಿಂಗ ಆತಿದ. ಹೌದು, ಮಗಳಿಗೆ ಮೊದಲ ಪದ್ಧತಿ ಕೊಟ್ಟಿದ್ದಂದ್ರೆ ಯಾಕೆ ಹಿಂಗಾಕಿತ್ತು? ಹಿರಿಯರಾಗಿ ಮಕ್ಳಿಗೆ ಜನ್ಮ ಕೊಡುದು ಒಂದ ಕರ್ತವ್ಯ ಅಲ್ಲ. ಮತ್ತೆ ಹೆಣ್ಣು ಮಗಳದಾಳ, ಏನ್ ಮಾಡಕತ್ತಾಳ, ಹೆಂಗ ಏನ, ಎಷ್ಟು ಸಾಲಿ ಕಲ್ತಾಳ, ಹೆಂಗ ಸಾಲಿ ಕಲಿಯತ್ತಾಳ, ಲಕ್ಷ ಕೊಡ್ಬೇಕಾ? ಮಗಳು ಹೊಂಟಾಳ, ಸಾಲಿ ಹೋಗ್ತಾಳ, ನೌಕರಿ ಹಿಡಿತಾಳ, ಹಿಡ್ದಾಳ ತಗೋ 3 ತಿಂಗಳಲ್ಲ 6 ತಿಂಗಳದಾಗ ಬರ್ತದ ಆರ್ಡರ್ ಕಾಪಿ. ನೌಕರಿ ಪೇಮೆಂಟ್ ಬರ್ತದ, ಕೈಯಾಗ ಕೊಡ್ತಾರಲ್ಲ ಅಲ್ಲಿ ಅಲ್ಲಿ ಅದು ಕುಂದ್ರಕ್ಕೆ ಹಾಕ್ಸ್ಕೊತದ. ಹೋಗಿ ಹೋಗಿ ಏನು ಹೋಗಿ ಅಂದೆ. ನಾ ಏನ್ ದುರ್ಗನ್ ಬಂಡಿ ಮಾಡಿ ಏನು ಹೋಗಿ ಹೋಗಿ ಏನಾಕ ಹೊಕ್ಕಿನಿ, ನಂಗೆ ಗೊತ್ತದ ಹೋಗಾಕ ಬಂದೀನಿ. ನಿಮ್ದು ದೊಡ್ಡ ತಿಂಡಿ ಬಿಡುಪ್ಪ. ಬ್ಯಾತಾನ ವಿಪತ್ತಿ ಬಾರಿಸ್ತೀರ, ನಾನು ಊರು ಬಿಡಿಸ್ಯಾರ ನಿಮ್ಮನ್ನ. ಅವಿ ನೀ ಅಂತ ಬೇಡ ಅವ್ರಿಗೆ. ಏನಾಯ್ತು? ತಮ್ಮೇನ ಮಾತಾಡ್ಸೋದು ಹಾಕಿ. ಏನ್ ಮಾಡತ್ತಿ ಅಪ್ಪು? ಲಘು ಬಾ, ಈ ಸಲ ಕಪ್ ನಮ್ಮದ ಐತಿ. ಜೈ RCB. ಹೋಗ್ತೀನಿ ಆತ. ಇಂತ ಮಂದಿನ ಬಾಳ್ ನೋಡಿ ಬಿಲ್ ಕುಡ್ದಾಕೈತತ್ ಬಿಡ್ಯಾವ್ರನ್ನ. ಅದ ಬಾರ್ಕೊ ನನಗ ತಗೊಂಡ ಮಗಳಿಗೆ ಮನ್ಯಾಗ ಹಚ್ಚಿದ್ರ ಪುಟ್ಟ ಪುಟಾನ್ ಇದ್ದಾಗ ಅದ್ಯಾಕೆ ಹಿಂದಿ ಬಂಡಿ ಮುಂದೆ ಹಾರವಂಡಿ ಹಾಕಿತ್ತ. ಅಲ್ಲಿ ನೋಡು ಅಪ್ಪಾಜಿ. ಶಕುಂತಲಾ ನಡಿಯಮ್ಮ, ನಿನಗೆ ನಾನು ಜನ್ಮ ಕೊಟ್ಟದಕ್ಕಾಗಿ ನನ್ನ ಜೋಡಗಳು ತೆಗೆದುಕೊಂಡು ನಾನೇ ಹೊಡ್ಕೋಬೇಕಮ್ಮ. ಯಾವ ಮನೆಯಲ್ಲಿ ಇಂತ ಹೆಣ್ಣು ಹುಟ್ಟಬಾರದೆಂದು ಆ ಆಂಜನಲ್ಲಿ ಬೇಡಿಕೊಳ್ತೀನಿ ತಾಯಿ, ಬೇಡಿಕೊಳ್ತೀನಿ. ಬಸವರಾಜ ಅಪ್ಪಾಜಿ, ಈ ಊರಲ್ಲಿ ನನ್ನ ಮರ್ಯಾದೆಯನ್ನು ಮಣ್ಣ ಪಾಲಾಗಿ ಹೋಯ್ತಪ್ಪ, ಮಣ್ಣ ಪಾಲಾಗಿ ಹೋಯ್ತು. ಅಪ್ಪಾಜಿ ಅಂದ್ರೆ ನಿಮ್ಮ ಮಾತಿನ ಅರ್ಥ? ಯಾವ ಬಾಯಿಂದ ಹೇಳಲೇ ಇವಳು ಹೀನ ವರ್ತನೆ ಮಣ್ಣು. ಸಾಹೇಬ್ರು ಹೇಳಿ ಹೋದ್ರು, ನಿನ್ನ ತಂಗಿ ಈಗ 3 ತಿಂಗಳ ಗರ್ಭಿಣಿ ಅಂತೆ ಬಸವರಾಜ. 3 ತಿಂಗಳು. ಶಕುಂತಲಾ ಏನಮ್ಮ, ಒಳ್ಳೆಯವರ ಮಾನ ಹಳ್ಳಿಯಾಗ ಹೋತನ್ನು ಹಂಗ ಸತ್ಯ ನ್ಯಾಯ ನೀತಿಯಿಂದ ಧರ್ಮದಿಂದ ಬದುಕುತ್ತಿರುವ ನನ್ನ ತಂದೆಯ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡಿಬಿಟ್ಟಿಯಮ್ಮ, ಮಲ್ಲು ಪಾಲು ಮಾಡಿಬಿಟ್ಟಿಯ ಶಕುಂತಲಾ. ಬಸವರಾಜ ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ. ಈ ಊರಲ್ಲಿ ಗೌರಿ ಶಾಂತಿ ಅವನ ಜೊತೆಯಲ್ಲಿ ಮಾತನಾಡಿಕೊಂಡು ಬಾ. ಕಾಲೇಜಿನಲ್ಲಿ ಇವಳನ್ನು ಪ್ರೀತಿ ಮಾಡಿದಾನಂತೆ. ಅಷ್ಟೇ ಅಲ್ಲದೆ ಲಗ್ನ ಮಾಡಿಕೊಳ್ಳುತ್ತಾನೆ ಅಂತ ಹೇಳಿ ಕಳಿಸಿದ್ದಾನೆ ಆ ಪ್ರಭಾಕರ ಕೈಯಲ್ಲಿ. ನೀನು ಹೋಗಿ ಅವ್ರ ಮನೆಗೆ ಹೋಗಿ ಮಾತನಾಡಿಕೊಂಡು ಬಾ. 4-6 ದಿವಸದಲ್ಲಿ ಮದುವೆಯನ್ನು ಮಾಡಿ ಈ ಪೀಡಿಯನ್ನು ಮನೆ ಬಿಟ್ಟು ಹೊರಗೆ ಹಾಕಿ ಬಿಡೋಣ. ಅಪ್ಪಾಜಿ, ಈ ಪಾಪದ ಪಿಂಡ ಹೊತ್ತ ಹೆಣ್ಣನ್ನು ಗೌರೀಶ ಮದುವೆ ಆಗೋಣಿ. ಬಸವರಾಜ ಹೊಟ್ಟೆಯಲ್ಲಿದ್ದ ಗರ್ಭವನ್ನು ಪತನ ಮಾಡಿ ಯಾರಿಗೆ 1000 ಸುಳ್ಳು ಹೇಳಿ ಒಂದು ಲಗ್ನ ಕಾರ್ಯ ಮಾಡಂತ ಬಲ್ಲವರು ಹೇಳ್ತಲ್ವೇ? ಹೌದಪ್ಪ. ಹೌದು. ಈ ಗರ್ಭವನ್ನು ಹೊರಗೆ ಹಾಕಿಸಿ ಆ ಗೌರಿಶನಿಗೆ ಲಗ್ನ ಮಾಡಿ ಕೊಟ್ಟು ಬಿಡು. ಇವಳ ಮುಖವನ್ನು ನಾನು ನೋಡೋದಿಲ್ಲ, ತಿಳಿತೆ? ಅಪ್ಪ, ಹೇಗಾದ್ರೂ ಮಾಡಿ ಗೌರೀಶಗೆ ಮದುವೆ ಮಾಡಿ
ಈ ಹಾಳಾದ ಪೀಡಿಯನ್ನು ಮನೆಯಿಂದ ಹೊರಗೆ ಹಾಕೋಣಪ್ಪ. ಅಷ್ಟು ಮಾಡು ಮಗು. ಈ ಊರಲ್ಲಿ ನಾನು ಮುಖವೆತ್ತಿ ತಿರುಗಾಡದಂತೆ ಆಯ್ತಪ್ಪ. ನನ್ನ ಮನೆಯ ಬಾಳು ಕರೆದುಕೊಂಡು ಹೋಗು ಮೊದಲೇ ಇವಳನ್ನು. ನಡಿ ಶಕುಂತಲ, ನಡಿ. ಬಸವರಾಜ, ಹೋಗಿ ಬಾ. ಗೌರಿ ಶಾಂತಿ ಮಾತನಾಡಿಕೊಂಡು ಬಾ. 4-6 ದಿವಸ ಮದುವೆ ಮಾಡಿ ಮುಗಿಸಿ ಬಿಡೋಣ. ಮತ್ತೇನೈತೆ? ಆಯ್ತಪ್ಪ. ಸರಿ ಮಗು. ಇದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡಪ್ಪ. ಹೇಗಾದ್ರೂ ಮಾಡಿ ಗೌರೀಶನ್ನು ಒಪ್ಪಿಸಿ ಇವಳ ಮದುವೆ ಮಾಡುವ ಜವಾಬ್ದಾರಿ ನನ್ನದಪ್ಪ, ನನ್ನದು. ಆಗಲಿ ಮಗು.